ಉಮೇಶ್ ರೆಡ್ಡಿಗಿಂತ ದರ್ಶನ್ ಕಡೆ ಆಗ್ಬಿಟ್ರ? ಉಮೇಶ್ ರೆಡ್ಡಿ ಪ್ರಕರಣವನ್ನ ನಾವು ಯಾಕೆ ದರ್ಶನ್ ಅವರ ಪ್ರಕರಣದಲ್ಲಿ ತರ್ತಾ ಇದೀವಿ ಅಂತಂದ್ರೆ, ಬರೀ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಉಮೇಶ್ ರೆಡ್ಡಿಗೆ ದರ್ಶನ್ ಮಾಡಿಕೊಂಡಂತಹ ಒಂದಷ್ಟು ಎಡವಟ್ಟುಗಳು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತು ದರ್ಶನ್ ಅವರ ಪ್ರಕರಣ 64ನೇ CCH ಕೋರ್ಟಲ್ಲಿ ಇವತ್ತು ವಿಚಾರಣೆ ನಡೀತು. ನಿಜಕ್ಕೂ ಸ್ವಲ್ಪ ಮಟ್ಟಿಗೆ ದರ್ಶನ್ ಅವರಿಗೆ ಆಘಾತ ಕೂಡ ಆಗಿತ್ತು. ಏಕೆಂದರೆ ಕೋರ್ಟಲ್ಲಿ ನಡೆದಂತಹ ವಾದ ವಿವಾದ ಇದೆಯಲ್ಲ, ಅದು ಅವರಿಗೆ ಒಂದಷ್ಟು ಶಾಕ್ಗೆ ಒಳಪಡುವಂತಹ ಒಂದಷ್ಟು ಅಂಶಗಳು ಕೂಡ ಕೋರ್ಟಲ್ಲಿ ಇವತ್ತು ಚರ್ಚೆ ಕೂಡ ಆಯಿತು. ನೀವು ನಂಬಲ್ಲ, ಉಮೇಶ್ ರೆಡ್ಡಿಗಿಂತ ದರ್ಶನ್ ಕಡೆ ಆಗ್ಬಿಟ್ರಾ? ಯಾಕೆಂತಂದರೆ ಉಮೇಶ್ ರೆಡ್ಡಿ ಮೇಲೆ 10 ಪ್ರಕರಣಗಳಿದ್ದು, ರೇಪ್ ಕೇಸ್ಗಳಿದ್ದು, ಅಂಥವನಿಗೂ ಕೂಡ ಜೈಲಲ್ಲಿ ಒಂದು ಐಷಾರಾಮಿ ಜೀವನ ನಡೆಸುವಂತಹ ಒಂದಷ್ಟು ಸೌಲಭ್ಯ ಕೂಡ ಆತನಿಗೆ ಸಿಕ್ಕಿದೆ. ಆದರೆ ದರ್ಶನ್ ಅವನಿಗಿಂತಲೂ ಕೂಡ ಕಡೆಯಾಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಒಂದು ಸಂದರ್ಭ ಒದಗಿ ಬಂತು ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗಲೇಬೇಕಾಗುತ್ತೆ. ಏಕೆಂತಂದರೆ ದರ್ಶನ್ಗೆ ಈ ಹಿಂದೆ ಇದ್ದಂತಹ ಸೌಲಭ್ಯಗಳು ನಿಜಕ್ಕೂ ದರ್ಶನ್ ಅವರನ್ನು ಕೂಡ ನನಗೆ ಇಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಒಂದು ಸೌಲಭ್ಯ ಸಿಗುತ್ತಾ ಅಂತ ಹೇಳಿ ಊಹೆ ಮಾಡಿರಲಿಲ್ಲ. ಆ ರೀತಿಯಾದಂತಹ ಒಂದು ಸೌಲಭ್ಯ ದರ್ಶನ್ ಅವರಿಗೆ ಕಳೆದ ಬಾರಿ ಜೈಲಲ್ಲಿ ಸಿಕ್ಕಿತ್ತು. ಆದರೆ ಈಗ ಅದೇ ಅವರಿಗೆ ಮುಳುವಾಗಿರುವಂತಹದ್ದು. ಅಧಿಕಾರಿಗಳು ಇವತ್ತು ಎದುರ್ಕೊಳ್ತಾ ಇದ್ದಾರೆ. ದರ್ಶನ್ ಅವರನ್ನು ನಮ್ಮ ಜೈಲಿಗೆ ಬೇಡ ಅಂತ ಹೇಳಿದಂತಹ ಅಧಿಕಾರಿಗಳು ಕೂಡ ಇದ್ದಾರೆ. ನಮ್ಮ ಜೈಲಿಗೆ ಬಂದರೆ ನಾವು ಎಲ್ಲಪ್ಪ ಸಸ್ಪೆಂಡ್ ಆಗಿಬಿಡ್ತೀವಿ ಅಥವಾ ನಮ್ಮ ಮೇಲೆ ಎಲ್ಲಿ FIR ಆಗಿಬಿಡುತ್ತೆ ಅನ್ನೋ ಒಂದು ಭಯದಲ್ಲೂ ಕೂಡ ಅಧಿಕಾರಿಗಳು ಇದ್ದಾರೆ. ಇದು ಸಹಜ ಕೂಡ. ಏಕೆಂತಂದರೆ ದರ್ಶನ್ ಅವರ ಒಂದು ವರ್ತನೆ ಕಳೆದ ಬಾರಿ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ದರ್ಶನ್ ಬಲಗೈಯಲ್ಲಿ ಒಂದು ಕಾಫಿ ಮಗ್ಗು, ಎಡಗೈಯಲ್ಲಿ ಒಂದು ಸಿಗರೇಟು, ಒಂದು ಒಳ್ಳೆ ಚೇರು, ಒಂದು 4-5 ಜನ ರೌಡಿಗಳ ಜೊತೆ ಮಾತನಾಡ್ತಿರುವಂತಹ ಒಂದು ಫೋಟೋ, ಅದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆ ಫೋಟೋ ವೈರಲ್ ಆದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅದೆಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ಇರುವಂತಹದ್ದೇ. ಈಗ ಇವತ್ತಿನ ಒಂದು ಡೆವಲಪ್ಮೆಂಟನ್ನು ನೋಡ್ತಾ ಇದ್ದರೆ ದರ್ಶನ್ ಉಮೇಶ್ ರೆಡ್ಡಿಗಿಂತ ಕಡೆಯಾದ್ರ? ಯಾಕೆಂತಂದರೆ ಉಮೇಶ್ ರೆಡ್ಡಿ ಪ್ರಕರಣವನ್ನು ನಾವು ಯಾಕೆ ದರ್ಶನ್ ಅವರ ಪ್ರಕರಣದಲ್ಲಿ ತರ್ತಾ ಇದ್ದೀವಿ ಅಂತಂತಂದರೆ, ದರ್ಶನ್ ಅವರು ಕೇವಲ ರೇಣುಕಾ ಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ಮಾತ್ರ ಆರೋಪಿ. ಉಮೇಶ್ ರೆಡ್ಡಿ ಆ ವ್ಯಕ್ತಿ ಮೂಲತಃ ಚಿತ್ರದುರ್ಗದವರು. ಅವರ ಮೇಲಿರುವಂತಹ ಒಂದಷ್ಟು ಕೇಸ್ಗಳನ್ನು ನೋಡಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬರೀ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಉಮೇಶ್ ರೆಡ್ಡಿಗೆ ಇವತ್ತು ಜೈಲಲ್ಲಿ ಕಲ್ಲರ್ TV ಕೂಡ ಸಿಗ್ತಾ ಇದೆ. ಆದರೆ ದರ್ಶನ್ಗೆ ಅದ್ಯಾವುದೂ ಕೂಡ ಸಿಗ್ತಿಲ್ಲ. ಕಾರಣ ದರ್ಶನ್ ಮಾಡಿಕೊಂಡಂತಹ ಒಂದಷ್ಟು ಎಡವಟ್ಟುಗಳು. ದರ್ಶನ್ಗೆ ಇವತ್ತು ದರ್ಶನ್ ಪರ ವಕೀಲರು ಒಂದಷ್ಟು ವಾದವನ್ನು ಕೂಡ ಮಾಡಿದರು. ಸುನಿಲ್ ಅಂತೇಳಿ ಅವರ ಹೆಸರು. ಅವರು 64ನೇ CCH ಕೋರ್ಟಲ್ಲಿ ಇವತ್ತು ವಾದವನ್ನು ಮಂಡನೆ ಮಾಡಿದರು. ಅವರ ವಾದ ಹೇಗಿತ್ತು ಅಂತಂತಂದರೆ, ದರ್ಶನ್ ಅವರಿಗೆ ಯಾವುದೇ ಒಂದು ಸೌಲಭ್ಯವನ್ನು ಕೂಡ ಕೊಡ್ತಿಲ್ಲ. ದರ್ಶನ್ ಅವರು ಏನೇ ಕೇಳಿದ್ರು ಕೂಡ ಜೈಲಧಿಕಾರಿಗಳು ನೋ ಅಂತಿದ್ದಾರೆ. ಅವರು ಒಂದು ಹಾಸಿಗೆ ಕೇಳಿದ್ರು ಕೂಡ ಕೊಡ್ತಿಲ್ಲ, ಒಂದು ದಿಂಬು ಕೇಳಿದ್ರು ಕೂಡ ಕೊಡ್ತಿಲ್ಲ, ಒಂದು ತಟ್ಟೆ ಕೇಳಿದ್ರು ಕೂಡ ಕೊಡ್ತಿಲ್ಲ, ಒಂದು ಲೋಟ ಕೇಳಿದ್ರು ಕೊಡ್ತಿಲ್ಲ. ಈ ರೀತಿಯಾದಂಥ ಒಂದಷ್ಟು ಸೌಲಭ್ಯಗಳು ಏನೂ ಸಿಗ್ತಿಲ್ಲ ಅಂತೇಳಿ ದರ್ಶನ್ ಅವರ ಪರ ಸುನೀಲ್ ಅವರು ವಾದವನ್ನು ಮಂಡಿಸಿದರು. ಇನ್ನು ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಂಡಿಸಿದರು. ಪ್ರಸನ್ನ ಕುಮಾರ್ ಅವರು ತುಂಬ ಅದ್ಭುತವಾಗಿ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ಅವರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕು, ಅದು ಯಾವ ಪ್ರಕಾರ ಕೊಡಬೇಕು. ನೀವು ನಂಬಲ್ಲ, 1974 ಆ ಒಂದು ಸಂದರ್ಭದಲ್ಲಿ ಜೈಲಲ್ಲಿ ಯಾವ ರೀತಿಯಾಗಿ ಮ್ಯಾನ್ಯುಯಲ್ ಇತ್ತೋ ಅದೇ ಮ್ಯಾನ್ಯುಯಲನ್ನು
ಇವತ್ತು ಕೂಡ ಬಳಸಬೇಕು, ಇವತ್ತು ಕೂಡ ಅದನ್ನು ಅನುಸರಿಸಬೇಕು ಅಂತೇಳಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದ್ದಾರೆ. ಅಂದರೆ ಪ್ರಸನ್ನ ಕುಮಾರ್ ಅವರ ವಾದದಲ್ಲಿ ಏನಿತ್ತು ಅಂತಂತಂದರೆ, ಜೈಲಲ್ಲಿ ಇರುವಂತಹ ಕೈದಿಗಳಿಗೆ, ಸಜಾ ಕೈದಿಗಳಾಗಿರ್ಬೋದು ಅಥವಾ ಶಿಕ್ಷೆಗೆ ಒಳಪಟ್ಟಿರುವಂತಹ ಕೈದಿಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ 3 ಪ್ರಕಾರ ಅಂದರೆ ABC ಈ 3 ಪ್ರಕಾರ ಜೈಲಲ್ಲಿರುವಂತಹ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಸೌಲಭ್ಯಗಳು ಕೂಡ ಸಿಗಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ದರ್ಶನ್ ಅವರ ವಿಚಾರದಲ್ಲಿ ಅವರು ಖಡಕ್ಕಾಗಿಯೇ ವಾದವನ್ನು ಮಂಡಿಸಿದ್ದಾರೆ. ಅಂದರೆ ದರ್ಶನ್ ಅವರಿಗೆ ಏನೇ ಸೌಲಭ್ಯಗಳನ್ನ ಕೊಟ್ಟರೂ ಕೂಡ ಅಥವಾ ಯಾವುದೇ ಸೌಲಭ್ಯಗಳು ಅವರು ಕೇಳಿದಂತಹ ಸಂದರ್ಭದಲ್ಲಿ ಕೊಟ್ಟರೂ ಕೂಡ ಅವರು ಅದನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದರು. ಅಂದರೆ ದರ್ಶನ್ ಅವರು ಇವತ್ತು ಕೂಡ ಕ್ವಾರಂಟೈನಲ್ಲಿದ್ದಾರೆ. ಕ್ವಾರಂಟೈನ್ ಅವಧಿ ಕೇವಲ 14 ದಿನಗಳು ಮಾತ್ರ. ಆದರೆ ದರ್ಶನ್ ಜೈಲಿಗೆ ಸೇರಿ ಇವತ್ತಿಗೆ 45 ದಿನ ಆಗಿದೆ. 45 ದಿನ ಆಗಿದ್ದರೂ ಕೂಡ ದರ್ಶನ್ ಅವರನ್ನು ಕ್ವಾರಂಟೈನಲ್ಲೇ ಇಡಲಾಗಿತ್ತು. ಸೊ ಇದು ದರ್ಶನ್ ಅವರ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ಅವರು ವಾದವನ್ನು ಮಂಡಿಸಿದರು. ಅಂದರೆ ನಮ್ಮ ಆರೋಪಿ ಅಥವಾ ನಮ್ಮ ಕಕ್ಷಿದಾರ ಇನ್ನೂ ಕೂಡ ಕ್ವಾರಂಟೈನ್ನಲ್ಲೇ ಇಟ್ಟಿದ್ದಾರೆ, ಸೊ ಇದು ಸರಿಯಲ್ಲ ಅಂತೇಳಿ ವಾದವನ್ನು ಮಂಡಿಸಿದರು. ಇದಕ್ಕೆ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿದರು ಅಂತಂತಂದರೆ, ದರ್ಶನ್ ಅವರನ್ನು ಒಂದು ವೇಳೆ ಕ್ವಾರಂಟೈನ್ನಿಂದ ಮೇನ್ ಜೈಲಿಗೆ ಅವ್ರನ್ನೇನಾದರೂ ಬಿಟ್ಟರೆ ಅಲ್ಲಿ ಅವರು ಒಂದಲ್ಲ ಒಂದು ಅವಾಂತರಗಳನ್ನು ಮಾಡ್ಕೊತಾರೆ. ಏಕೆಂದರೆ ಈ ಹಿಂದೆ ದರ್ಶನ್ ಅವರ ಒಂದು ಫೋಟೋ ಏನು ವೈರಲ್ ಆಗಿತ್ತಲ್ಲ, ಆ ಒಂದು ಫೋಟೋದಿಂದ ಸಾಕಷ್ಟು ಅಧಿಕಾರಿಗಳಿಗೆ ತೊಂದರೆ ಆಯಿತು. ಅಧಿಕಾರಿಗಳು ತಮ್ಮ ಮೇಲೆ FIR ಅನ್ನು ಹಾಕಿಸಿಕೊಳ್ಳುವಂತಹ ಒಂದು ಸಂದರ್ಭ ಬಂತು. ಸೊ ಹಾಗಾಗಿ ದರ್ಶನ್ ಅವರು ಕ್ವಾರಂಟೈನಲ್ಲಿದ್ದರೆ ಒಳ್ಳೆಯದು ಅನ್ನೋ ಒಂದು ಅರ್ಥದಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಸೊ ಇದು ಸುನಿಲ್ ಕುಮಾರ್ ಅವರಿಗೆ ಸಾಕಷ್ಟು ಬೇಸರ ಕೂಡ ತರಿಸಿತ್ತು. ಈ ಎಲ್ಲ ವಾದ ವಿವಾದಗಳನ್ನು ಆಲಿಸಿದಂತಹ ದರ್ಶನ್ ಅವರು ನಿಜಕ್ಕೂ ಶಾಕಿಗೆ ಒಳಗಾಗಿರುವಂತಹದ್ದು. ಯಾಕೆಂತಂದರೆ ಇನ್ನೆಷ್ಟು ದಿನ ದರ್ಶನ್ ಅವರು ಕ್ವಾರಂಟೈನಲ್ಲೇ ಮುಂದುವರಿಬೇಕು ಅಥವಾ ಅವರು ಮೇನ್ ಜೈಲಿಗೆ ಯಾವಾಗ ಶಿಫ್ಟ್ ಆಗ್ತಾರೆ ಅದೆಲ್ಲವನ್ನು ಕೂಡ 64ನೇ CCH ನ್ಯಾಯಾಲಯ ಅಕ್ಟೋಬರ್ ಅಂದರೆ ಮುಂದಿನ ತಿಂಗಳು 9ನೇ ತಾರೀಕಿಗೆ ಆ ಒಂದು ಡೇಟ್ಗೆ ನಿಗದಿಯನ್ನು ಮಾಡಿರುವಂಥದ್ದು. ಅಂದರೆ ಆವತ್ತಿನ ಆ ಒಂದು ಡೇಟಲ್ಲಿ ಎರಡೂ ಕಡೆ ವಾದವನ್ನು ಆಲಿಸಿದಂತಹ ನ್ಯಾಯಾಲಯ 9ನೇ ತಾರೀಕು ಆ ಒಂದು ತೀರ್ಪನ್ನು ದರ್ಶನ್ ಕ್ವಾರಂಟೈನಲ್ಲೇ ಮುಂದುವರಿಬೇಕಾ ಅಥವಾ ಮೇನ್ ಜೈಲಿಗೆ ಶಿಫ್ಟ್ ಆಗಬೇಕಾ, ದರ್ಶನ್ಗೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಏನೆಲ್ಲ ಕೊಡಬಾರ್ದು, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 9ನೇ ತಾರೀಕು ತೀರ್ಪು ಬರುವಂತಹದ್ದು. ವೀಕ್ಷಕರೇ, ಇಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ರಾಜಕೀಯ ನಡೀತಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅಪರಾಧಿ, ಆರೋಪಿ ಸ್ಥಾನದಲ್ಲಿರುವಂತಹ ಒಬ್ಬ ಅಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಒಬ್ಬ ಆರೋಪಿ. ಸೊ ಹಾಗಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ಯಾರೂ ಹೆಚ್ಚು ಮಾತನಾಡುವಂತಿಲ್ಲ. ಯಾಕೆಂತಂದರೆ ದರ್ಶನ್ ಅವರು ನಿಜಕ್ಕೂ ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗುತ್ತೆ. ಅದನ್ನು ಯಾರಿಂದಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಪ್ರಶ್ನೆ ಅಥವಾ ನಮ್ಮ ವಿಚಾರ ಏನಪ್ಪ ಅಂತಂತಂದರೆ, ಆಲ್ ಆರ್ ಈಕ್ವಲ್. ಜೈಲಲ್ಲಿರುವಂತಹ ಕೈದಿಗಳು ಎಲ್ಲರೂ ಕೂಡ ಒಂದೇ. ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದೇ ಸಮಾನದಲ್ಲಿ ನೋಡಬೇಕಾಗುತ್ತೆ. ಉಮೇಶ್ ರೆಡ್ಡಿಗೆ ಒಂದು ನ್ಯಾಯ ಅಥವಾ ದರ್ಶನ್ಗೆ ಮತ್ತೊಂದು ನ್ಯಾಯ ಈ ರೀತಿಯಾಗಿ ಇರೋದಿಲ್ಲ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ಒಬ್ಬ ಕೈದಿಗೆ ಒಬ್ಬ ಆರೋಪಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೋ ಅದೆಲ್ಲವನ್ನು ಕೂಡ ಕೊಡಲೇಬೇಕಾಗುತ್ತೆ. ಅದೇನು ತಪ್ಪೇನಿಲ್ಲ. ಆದರೆ ಅವರನ್ನು ಬೇರೆ ರೀತಿಯಾಗಿ ನೋಡ್ಕೊಳ್ಳೋದು ಅಥವಾ ಬೇಕಂತಲೇ ಅವರನ್ನು ಟಾರ್ಗೆಟ್ ಮಾಡುವಂತಹದ್ದು ಅಥವಾ ಅವರಿಂದ ಏನಾದರೂ ಅಂದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೂಡ ಅವರ ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿದ್ದಾರೆ ಅಂತ ಅನಿಸ್ಬೋದು. ಯಾಕೆಂದರೆ ಈ ಹಿಂದೆ ನಡೆದಂತಹ ಒಂದಷ್ಟು ಇನ್ಸಿಡೆಂಟ್ಗಳು ಜೈಲಧಿಕಾರಿಗಳಿಗೆ ಸಾಕಷ್ಟು
ನೋವು ಕೂಡ ಆಗಿರುವಂತಹದ್ದು. ಅಂದರೆ ದರ್ಶನ್ ಅವರ ವಿಚಾರದಲ್ಲಿ ನಾವು ಬಹಳ ಸೇಫ್ ಆಗಿರ್ಬೇಕಪ್ಪ, ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕಪ್ಪ ಅನ್ನೋ ಒಂದು ಮಟ್ಟಿಗೆ ಈಗ ಜೈಲಾಧಿಕಾರಿಗಳು ಕೂಡ ಬಂದಿರುವಂಥದ್ದು. ಸೊ ಹಾಗಾಗಿ ಮುಂದಿನ ತಿಂಗಳು 9ನೇ ತಾರೀಕು ದರ್ಶನ್ ಅವರ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.